ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಬೆಳಗ್ಗೆನೆ ಸೂರ್ಯ ತಂದ್ಕೊಟ್ಟಿರೋ ದುಡ್ಡನ್ನು ತಗೊಂಡು ಬಂದು ಕನಕನ್ ಕೊಡ್ತಾಳೆ. ಅದನ್ನ ನೋಡಿ ಕನಕಾಗೂ ಖುಷಿ ಆಗುತ್ತೆ. ಅಕ್ಕ ಹೇಗೋ ದುಡ್ಡು ಸಿಕ್ಬಿಡ್ತಲ್ಲ, ಹೌದು ಇದೆಲ್ಲಿ ತಕ್ಕ ಅಂತ ಕನಕ ಕೇಳ್ತಾಳೆ. ಇನ್ಯಾರೇ ಕನಕ, ವಿಶಾಲಾಕ್ಷಿನೇ ಹುಡುಗರನ್ನ ಕಳಿಸಿ ನನ್ನ ಹತ್ರ ದುಡ್ಡನ್ನ ಕಿತ್ಕೊಂಡು ಹೋಗೋ ರೀತಿ ಮಾಡಿದ್ದು. ನಿಮ್ ಭಾವ ಇರ್ಲಿಲ್ಲ ಅಂದಿದ್ರೆ ಈ ದುಡ್ಡು ಸಿಗ್ತಾನೆ ಇರ್ಲಿಲ್ಲ ಅಂತ ಮೀನಾ ನಡೆದಿದ್ದ ವಿಷಯನೆಲ್ಲ ಕನಕನ್ ಕೇಳ್ತಾಳೆ. ಭಾವ ಇಷ್ಟೊಂದೆಲ್ಲ ಧೈರ್ಯ ಮಾಡಿ ಹೋಗಿದಾರೆ ಅಂತಂದ್ರೆ ಗ್ರೇಟ್ ಅಲ್ವಾ ಅಕ್ಕ ಅಂತ ಸೂರ್ಯನ ಕನಕ ಹೊಗಳ್ತಿರ್ತಾಳೆ. ಹಾಗೆ ನಿನ್ ಫ್ರೆಂಡ್ ದುಡ್ಡು ಕೊಟ್ಟಿದಾರಲ್ಲ, ಅವ್ರಿಗೆ ದುಡ್ಡನ್ನ ವಾಪಸ್ ತಗೊಂಡು ಕೊಟ್ಬಿಡು. ಅವ್ರು ಕೇಳೋದಕ್ಕೂ ಮುಂಚೆನೆ ನಾವು ಕೊಟ್ರೆ ಒಳ್ಳೇದಲ್ವೇನೆ. ಸರಿ ಕಣೆ ಕನಕ, ನಾನು ಬರ್ತೀನಿ, ನನಗೆ ಇನ್ನೂ ಕೆಲವು ಕಡೆ ಹೂ ಕೊಡ್ಬೇಕು ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಮೀನಾ ಅಲ್ಲಿಂದ ಹೊರಡ್ತಿದ್ದಂಗೆನೆ ಅಲ್ಲಿಗೆ ಅರುಣ್ ಬರ್ತಾನೆ. ಅಯ್ಯೋ ನೀವೇನ್ ಇಲ್ಲಿ ಅಂತ ಕನಕ ಕೇಳಿದಾಗ, ಏನ್ ಮಾಡ್ಲಿ, ಬಸ್ ಸ್ಟಾಪ್ ಅಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು, ನೀನ್ ರಿಸೀವ್ ಕೂಡ ಮಾಡ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಅರುಣ್ ಹೇಳ್ತಾನೆ. ಹಾ ಸೈಲೆಂಟ್ ಅಲ್ಲಿ ಇತ್ತು, ನಾನು ನೋಡ್ಲಿಲ್ಲ ಅದನ್ನ ಅಂತ ಕನಕ ಹೇಳ್ತಿರುವಾಗ, ಅದಕ್ಕೆ ಡೈರೆಕ್ಟ್ ಆಗಿ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಅರುಣ್ ಹೇಳ್ತಾನೆ. ಅದಕ್ಕೆ ಅಂತ ಈ ರೀತಿ ಬಂದ್ಬಿಡೋದ, ಅಮ್ಮ ಏನಾದ್ರು ಇದ್ದಿದ್ರೆ ಏನ್ ಮಾಡೋದು ಅಂತ ಕನಕ ಕೇಳಿದಾಗ, ಹಾ ನೋಡಿದಿದ್ರೆ ಹಂಗೇನೆ ಗಾಡಿನ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ದೆ ಅಂತ ಹೇಳ್ಕೊಂಡು ಅರುಣ್ ನಗ್ತಿರ್ತಾನೆ. ಸರಿ ಯಾವಾಗ ಊರಿಂದ ಬಂದ್ರಿ ಅಂತ ಕನಕ ಕೇಳಿದಾಗ, ಬೆಳಗ್ಗೆ ತಾನೇ ಬಂದೆ, ಬಂದಿದ ತಕ್ಷಣ ತಮ್ಮ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ ಅಂತ ಅರುಣ್ ಹೇಳ್ತಿರ್ತಾನೆ. ಹೌದಾ, ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದಿದ್ದು ಒಳ್ಳೇದಾಯ್ತು ಅಂತ ಕನಕ ಹೇಳ್ತಿರುವಾಗ, ಒಂದ್ ನಿಮಿಷ ಅಂತ ದೇವಸ್ಥಾನದಿಂದ ತಂದಿರೋ ಪ್ರಸಾದನ ಕನಕನ್ ಕೈ ಕೊಟ್ಟು ನಮ್ಮಿಬ್ಬರಿಗೂ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬಂದೆ ಅಂತ ಅರುಣ್ ಹೇಳ್ತಿರ್ತಾನೆ. ಓಹೋ, ನಾನೆಲ್ಲಿ ನಿಮ್ಗೆ ಡಿಸಿಷನ್ ಹೇಳಲ್ವ ಅಂತ ದೇವ್ರ ಹತ್ರ ಅರ್ಜಿ ಹಾಕಿ ಬಂದಿದ್ದೀರಾ ಅಂತ ಕನಕ ಕೇಳ್ತಿರುವಾಗ, ಬೇರೆ ಇನ್ನೇನ್ ಮಾಡೋದು, ಆ ದೇವ್ರಾದ್ರೂ ನನ್ನ ಮೇಲೆ ಕರುಣೆ ತೋರಿಸ್ತಾರೋ ಅಂತ ಕೇಳಿದೆ ಅಂತ ಅರುಣ್ ಹೇಳ್ತಿರ್ತಾನೆ. ಹಾ ತೋರಿಸ್ತಾರೆ ಅಂತ ಹೇಳ್ಕೊಂಡು ಕನಕ ಮೀನಾ ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅರುಣ್ ಕೈ ಕೊಡ್ತಾಳೆ. ನಾನು ಹೇಳಿದ್ನಲ್ಲ ಈಗಲೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ, ಎಲ್ಲಾದ್ರೂ ಸಾಲ ಮಾಡ್ಕೊಂಡು ತಗೊಂಡ್ ಬಂದ್ಯಾ ಅಂತ ಅರುಣ್ ಕೇಳಿದಾಗ, ಇಲ್ಲ ನಮ್ಮ ಅಕ್ಕನ ಹತ್ರ ದುಡ್ಡು ಕಳ್ದೋಗಿತ್ತಲ್ಲ, ಆ ದುಡ್ಡು ವಾಪಸ್ ಸಿಕ್ತು ಅಂತ ಕನಕ ಹೇಳ್ತಾಳೆ. ಹೌದಾ, ಪೊಲೀಸ್ ಅವರು ಅಷ್ಟು ಜಲ್ದಿ ಹುಡ್ಕೊಟ್ಬಿಟ್ರ ಅಂತ ಅರುಣ್ ಹೇಳ್ತಿರುವಾಗ, ಪೊಲೀಸ್ ಅವರು ಇಷ್ಟೊಂದು ಜಲ್ದಿ ಎಲ್ಲಿ ಹುಡ್ಕೊಡ್ತಾರೆ ಹೇಳಿ, ಇದು ನಮ್ಮ ಭಾವ ಮಾಡಿರೋ ಪ್ಲಾನ್ ಇಂದ ಸಿಕ್ಕಿರೋದು ಅಂತ ಹೇಳಿ ಅರುಣ್ ಕೈಗೆ ದುಡ್ಡು ಕೊಟ್ಟಾಗ, ಸರಿ ಆಯ್ತು ನಿನ್ನಿಂದ ದುಡ್ಡೇನೋ ಬೇಗ ವಾಪಸ್ ಬಂತು, ಆದ್ರೆ ಉತ್ತರನೇ ಇನ್ನೂ ಬೇಗ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಅರುಣ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಕನಕ ಅವನನ್ನೇ ನೋಡ್ಕೊಂಡು ನಗ್ತಿರ್ತಾಳೆ. ಈ ಕಡೆ ಮನೆಯಲ್ಲೆಲ್ಲರೂ ಸೇರ್ಕೊಂಡು ಕಾಫಿ ಕುಡಿತಿರುವಾಗ ರೋಹಿಣಿ ಮಾತ್ರ ದೂರ ಕುತ್ಕೊಂಡಿರ್ತಾಳೆ. ಆಗ ಮನೋಜ ರೋಹಿಣಿನೇ ನೋಡ್ತಿರುವಾಗ, ಏನು ಅದು, ಯಾರನ್ನ ನೋಡ್ತಿದ್ಯಾ ಅಂತ ಶಾಂತಿ ಗುರಾಯಿಸ್ತಿರ್ತಾಳೆ. ಏನೂ ಇಲ್ಲಮ್ಮ ಅಂತ ಮನೋಜ ಸುಮ್ಮನಾದಾಗ, ಅಂಗಡಿಲಿ ಹೇಗೋ ವ್ಯಾಪಾರ ನಡೀತಾ ಇದೆ ಇವಾಗ, ಯಾರನ್ನು ಜೊತೆಗೆ ಸೇರಿಸ್ಕೋಬೇಡ, ಯಾರು ನಿನ್ ಜೊತೆ ಇಲ್ದೇನೆ ನಿನ್ಗಿರೋ ವಿದ್ಯೆಗೆ ನೀನ್ ಚೆನ್ನಾಗಿ ಅಂಗಡಿ ನೋಡ್ಕೋತೀಯಾ, ಬೇಡದೆ ಇರೋರ್ನೆಲ್ಲ ಅಂಗಡಿಗೆ ಸೇರಿಸ್ಕೋಬೇಡ ಕಣೋ, ಅರ್ಥ ಆಯ್ತಾ ಅಂತ ಶಾಂತಿ ಮನೋಜನ್ಗೆ ಬುದ್ಧಿವಾದ ಹೇಳ್ತಿರ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಬೇಜಾರಾಗ್ತಿರುತ್ತೆ. ಆಗ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಿರುವಾಗ, ಏನ್ರಿ ಏನಾದ್ರು ಹೇಳ್ಬೇಕಾಗಿತ್ತ ನಿಮ್ಗೆ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು ಮನೋಜನ್ ನೋಡ್ಕೊಂಡು, ಹೇಳ್ಬೇಕಾಗಿರೋನೆ ಸೈಲೆಂಟ್ ಆಗಿರ್ಬೇಕಾದ್ರೆ ನಾನು ಹೇಳಿ ಏನೇ ಪ್ರಯೋಜನ ಅಂತ ಹೇಳ್ತಿರುವಾಗ, ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಮನೆಗೆ ಬಂದು ಮೀನಾ ಎಲ್ಲಿ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ಶ್ರುತಿ ಅಡ್ಗೆ ಮನೇಲಿ ಇದ್ದಾಳಮ್ಮ ಮೀನಾ ಅಂತ ಹೇಳಿ, ಮೀನಾ ಶ್ರುತಿ ಬಂದು ಏನೋ ಕರಿತಾ ಇದ್ದಾಳೆ ನೋಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಮೀನಾ ಆಚೆಗೆ ಬರ್ತಾಳೆ. ಹಾ ಶ್ರುತಿ, ರವಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಕಾಫಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳಿದಾಗ, ಅಯ್ಯೋ ಮೀನಾ ಮರಿ ಅದೆಲ್ಲ ಇರ್ಲಿ, ಕೈ ಕೊಡಿ ಅಂತ ಹೇಳಿ ಶ್ರುತಿ ಖುಷಿಯಿಂದ ಮೀನನ್ಗೆ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಆಗ ಎಲ್ರು ಏನಾಗ್ತಿದೆ ಅಂತ ಇವ್ರನ್ನೇ ನೋಡ್ತಿರುವಾಗ, ಅದಕ್ಕೆ ಇವತ್ತು ನಾವು ನಿಜವಾಗ್ಲೂ ತುಂಬಾನೇ ಖುಷಿಯಾಗಿದ್ದೀವಿ ಅಂತ ರವಿ ಮೀನಿನ ಹತ್ರ ಹೇಳ್ತಿರ್ತಾನೆ. ಲೋ ರವಿಗ, ಅದು ನಿಮ್ಮಿಬ್ಬರು ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಕಣೋ, ಏನ್ ಮೈಕು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣೋ ಸೂರ್ಯ, ನಮ್ ಖುಷಿಗೆ ಕಾರಣನೇ ಮೀನಾ ಅದ್ಕೆ ಅಂತ ರವಿ ಹೇಳ್ತಿರುವಾಗ, ರವಿ ನಾನೇನ್ ಮಾಡಿದೆ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ ಮರಿ, ಇವತ್ತು ನೀವು ನಮಗೆ ಸ್ಪೆಷಲ್ ಆಗಿ ಡಿಶ್ ಮಾಡ್ಕೊಂಡು ಬಂದಿದ್ರಲ್ಲ, ಅದನ್ನ ಯೂಟ್ಯೂಬರ್ ಒಬ್ರು ತಿಂದು ಸಿಕ್ಕಾಪಟ್ಟೆ ಹೊಗಳಿದ್ರು, ಅದಕ್ಕೆ ಖುಷಿ ಪಟ್ಟು ನೀತು ಅವ್ರು ನಮಗೆ ಗಿಫ್ಟ್ ಅಂತ ಅಮೌಂಟ್ ಕೊಟ್ರು ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಸೂರ್ಯನ ಕೂಡ ಖುಷಿ ಆಗುತ್ತೆ. ಆಗ ರಂಗನಾಥ್ ಅವರು, ಏನಪ್ಪ ಅದು, ನಮಗೂ ಸ್ವಲ್ಪ ಹೇಳಿ, ನಾವು ಖುಷಿ ಪಡ್ತೀವಿ ಅಂತ ಹೇಳಿದಾಗ ರವಿ ನಡೆದಿದ್ದ ವಿಷಯನೆಲ್ಲ ರಂಗನಾಥ್ ಅವ್ರಿಗೆ ಹೇಳ್ತಾನೆ. ಆಗ ಸೂರ್ಯ, ಲೇ ಮೀನಾ ನನಗೆ ಕೊಟ್ಟಲ್ಲ ತಿನ್ನೋದಕ್ಕೆ, ಅದನ್ನೇ ಅವ್ರಿಗೂ ಕೊಟ್ಟಿ ಅಂತ ಕೇಳಿದಾಗ, ಹೌದು ರೀ, ಕಳ್ದೋಗಿರೋ ದುಡ್ಡನ್ನ ವಾಪಸ್ ತರೋದಕ್ಕೆ ಇವರು ತುಂಬಾನೇ ಕಷ್ಟಪಟ್ಟಿದ್ದಾರಲ್ವಾ, ಅದಕ್ಕೆ ಇವ್ರಿಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವರು ಬಿಸಿಯಾಗಿ ತಿನ್ಲಿ ಅಂತ ಆ ತಿಂಡಿನ ತಗೊಂಡೋಗಿ ಅವ್ರಿಗೂ ಕೊಟ್ಟೆ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಮರಿ, ನಿಮ್ಮಿಂದಾನೇ ರವಿಗೆ ತುಂಬಾ ಒಳ್ಳೆ ಹೆಸರು ಬಂದಿದೆ ಅಂತ ಶ್ರುತಿ ಹೇಳ್ತಿರೋವಾಗ, ಅದಕ್ಕೆ ನೀವು ಮಾಡಿರೋ ಡಿಶ್ ಇಂದ ನನ್ಗೆ ಒಳ್ಳೆ ಕ್ರೆಡಿಟ್ ಸಿಕ್ಕಿದೆ, ಆದ್ರೆ ದಯವಿಟ್ಟು ಅದಕ್ಕೆ ನನ್ಗೆ ಆ ರೆಸಿಪಿ ಹೇಳ್ಕೊಡಿ, ಇಲ್ಲ ಅಂದ್ರೆ ನಾಳೆ ನಮ್ಮ ರೆಸ್ಟೋರೆಂಟ್ಗೆ ಬರೋರಲ್ಲ ಆ ಡಿಶ್ನೇ ಕೇಳಿದ್ರೆ ನಾನೇನ್ ಮಾಡ್ಲಿ ಹೇಳಿ ಅಂತ ರವಿ ಹೇಳ್ತಿರುವಾಗ, ಅಯ್ಯೋ ಅಷ್ಟೇ ತಾನೇ ರವಿ, ನಾನು ಹೇಳ್ಕೊಡ್ತೀನಿ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದರಿಂದ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಖುಷಿ ಪಡ್ತಿರ್ತಾರೆ. ಆಗ ಶಾಂತಿ, ಲೋ ರವಿ, ನೀನು ಹೋಟ್ಲಲ್ಲಿ ಎಂತೆಂತ ಐಟಮ್ ಮಾಡ್ತೀಯಾ, ಅದಕ್ಕೆ ಸಿಗದೆ ಇರೋ ಪ್ರಶಂಸೆ ಇವಳು ಮಾಡಿರೋ ಐಟಮ್ ಸಿಕ್ಕಿದ್ಯೇನೋ ಅಂತ ಶಾಂತಿ ಕೇಳಿದಾಗ, ಅಮ್ಮ ಅದಕ್ಕೆ ನನ್ಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಮ್ಮ ಅಂತ ರವಿ ಹೇಳ್ತಾನೆ. ನಂತರ ಮೀನಾ ಮರಿ, ನೀತು ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ ಇವತ್ತು, ಅದಕ್ಕೆ ರವಿಗೆ 10,000 ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ, ತಗೊಳ್ಳಿ ಈ ಅಮೌಂಟ್ ನ, ಇದು ನಿಮ್ಗೆ ಸೇರ್ಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಏನಿದು ಶ್ರುತಿ, ಇದೆಲ್ಲ ನನಗೆ ಬೇಡ ಅಂತ ಮೀನಾ ಹೇಳ್ತಿರ್ತಾಳೆ. ಇಲ್ಲ ಅದಕ್ಕೆ ನ್ಯಾಯವಾಗಿ ನೋಡಿದ್ರೆ ಇದು ನಿಮ್ಗೆ ಸೇರ್ಬೇಕು ಅಂತ ರವಿ ಹೇಳ್ತಿರುವಾಗ, ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಿರ್ತಾರೆ. ಏನ್ ರವಿ ಇದು, ನನ್ನ ಪ್ರೀತಿಯಿಂದ ನಿಮ್ಗೆ ಅಂತ ಮಾಡ್ಕೊಂಡು ಬಂದು ಕೊಟ್ಟಿದ್ದು ಅಷ್ಟೇನೆ, ಅದಕ್ಕೆಲ್ಲ ಯಾರಾದ್ರೂ ದುಡ್ಡು ತಗೋತಾರ, ನನಗೆ ಬೇಡ ರವಿ, ನೀವೇ ಇಟ್ಕೊಳ್ಳಿ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಮರಿ, ರೆಸ್ಟೋರೆಂಟ್ಗೆ ನಿಮ್ಮಿಂದ ಒಳ್ಳೆ ಹೆಸರು ಬಂದಿದೆ, ಅದಕ್ಕೋಸ್ಕರನಾದ್ರೂ ನೀವು ಅರ್ಧನಾದ್ರೂ ಶೇರ್ ತಗೋಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಮೀನಾ ಎಷ್ಟೇ ಬೇಡ ಅಂದ್ರೂ ಕೂಡ ಶ್ರುತಿ ಮತ್ತೆ ರವಿ ಇಬ್ರು ಸೇರಿ ಬಲವಂತವಾಗಿ ಮೀನನ್ಗೆ ದುಡ್ಡು ಕೊಡ್ತಾರೆ. ಸರಿ ಅಂತ ಮೀನಾ ದುಡ್ಡನ್ನು ತಗೊಂಡು ಸೂರ್ಯನ ಕೈ ಕೊಡ್ತಾಳೆ. ಆಗ ಸೂರ್ಯ, ಸರಿ ಆಯ್ತು ಬಿಡಮ್ಮ, ಇದನ್ನ
ತಗೊಂಡೋಗಿ ಹುಂಡಿಗೆ ಹಾಕ್ತೀನಿ ಅಂತ ಹೇಳಿ ಖುಷಿಯಿಂದ ಹೇಳ್ತಿರುವಾಗ ಇದನ್ನೆಲ್ಲ ನೋಡಿ ರೋಹಿಣಿ ತುಂಬಾನೇ ಹೊಟ್ಟೆ ಹೊರ್ಕೋತಿರ್ತಾಳೆ. ಮೀನಾ ಮರಿ, ಸುಮ್ನೆ ನೀವು ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡ್ಬಿಡಿ, ನೀವು ತುಂಬಾನೇ ಚೆನ್ನಾಗಿ ಕುಕಿಂಗ್ ಮಾಡ್ತೀರಾ ಅಂತ ಶ್ರುತಿ ಹೊಗಳ್ತಿರುವಾಗ, ಹೌದು ಅದಕ್ಕೆ ಡೆಕೋರೇಷನ್ ತರನೇ ಇದು ಒಂದು ಸೈಡ್ ಬಿಸ್ನೆಸ್ ಆಗೋಗ್ಬಿಡ್ಲಿ, ಶುರು ಮಾಡ್ಬಿಡಿ ಅದಕ್ಕೆ ಅಂತ ರವಿ ಕೂಡ ಹೇಳ್ತಿರ್ತಾನೆ. ಆಗ ಮನೋಜ, ಏಯ್ ಸಾಕು ಬಿಡ್ರೋ, ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡಿ, ಒಂಚೂರು ಏನೋ ಡಿಶ್ ಮಾಡ್ಕೊಂಡು ತಗೊಂಡ್ ಬಂದು ಕೊಟ್ಟಿದ ತಕ್ಷಣ ಅವಳು ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಡ್ತಾಳ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಅಂದ್ರೆ ಏನು ಅಂತ ಗೊತ್ತಿದ್ಯೇನ್ರೋ ನಿಮ್ಗೆ? ಈ ಹೂ ಮಾರೋದು, ಡೆಕೋರೇಷನ್ ಮಾಡೋದು, ತಿಂಡಿ ಮಾಡೋದು ಇದನ್ನೆಲ್ಲ ಬಿಸ್ನೆಸ್ ಅಂತ ಹೇಳ್ಬೇಡ್ರೋ. ಇದನ್ನೆಲ್ಲ ಬಿಸ್ನೆಸ್ ಅಂದ್ರೆ ಹಾಗಾದ್ರೆ ನಾನ್ ಮಾಡ್ತಾ ಇರೋದಕ್ಕೆ ಏನಂತ ಹೇಳ್ತಾರೋ ಅಂತ ಮನೋಜ ಕೇಳ್ತಿರುವಾಗ, ಏನೋ ನಮ್ಮನ್ನ ಡಿಗ್ರೇಡ್ ಮಾಡಿ ಮಾತಾಡ್ತಿದ್ಯಾ ಅಂತ ರವಿ ಕೋಪದಲ್ಲಿ ಕೇಳ್ತಾನೆ. ಲೋ ರವಿಗ ಅಂತ ತಡ್ಕೊಳ್ಳೋ, ಒಂದ್ ನಿಮಿಷ ಇರೋ, ನೀನು ಬಿಸ್ನೆಸ್ ಮನ್ ಏನೋ ಹೇಳ್ತಾ ಇದಾರೆ ಕೇಳೋಣ ಇರು ಅಂತ ಹೇಳಿ. ನೀವ್ ಹೇಳಿ ಸರ್ ಅಂತ ಸೂರ್ಯ ಕೇಳ್ತಿರುವಾಗ, ನೀವ್ ಮಾಡೋ ಕೆಲಸ ಎಲ್ಲ ಬಿಸ್ನೆಸ್ ಆಗೋದಿಲ್ಲ ಕಣೋ, ಬೆಳಿಗ್ಗೆ ಕಟ್ಟಿರೋ ಹೂ ಸಂಜೆಗೆ ಬಾಡೋಗ್ಬಿಡುತ್ತೆ, ಇದೆಲ್ಲ ಒಂದ್ ಬಿಸ್ನೆಸ್ಸಾ? ಈ ಹೂ ಮಾರೋದು, ಈ ಅಡ್ಗೆ ಮಾಡೋದು ಇದನ್ನೆಲ್ಲ ದಿನಗೂಲಿ ಕೆಲಸ ಅಂತ ಹೇಳ್ಬೇಕು ನೀವು ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ಅಬ್ಬಬ್ಬಾ ಏನ್ ಬುದ್ಧಿ ಇದೆಯಪ್ಪ ನಿನ್ಗೆ, ಲೋ ಪೆಂಗ್ಯ, ಈ ರವಿ ಶೆಫ್ ಆಗ್ಬೇಕು ಅಂತಾನೆ ಓದಿ ಈ ಕೆಲಸ ಮಾಡ್ತಿದ್ದಾನೆ, ಅದು ಸ್ವಂತ ಬುದ್ಧಿಯಿಂದ. ಮೀನಾ ಕೂಡ ಅಷ್ಟೇ, ಅವಳ ಐಡಿಯಾ ಯೂಸ್ ಮಾಡ್ಕೊಂಡು ಹೂ ಕಟ್ತಾಳೆ, ಹಾಗೆ ಡೆಕೋರೇಷನ್ ಕೂಡ ಮಾಡ್ತಾಳೆ. ಅದೇ ರೀತಿ ತಾವೇನ್ ಮಾಡ್ತಿದ್ದೀರೋ, ಪಾತ್ರೆಗಳು ಮಾಡ್ತೀಯಾ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಲೋ ಅದು ಪಾತ್ರೆ ಅಲ್ಲ ಕಣೋ, ಹೋಮ್ ಅಪ್ಲೈನ್ಸಸ್ ಅಂತ ಮನೋಜ ಹೇಳಿದಾಗ, ಸರಿ ಆಯ್ತಪ್ಪ, ಈ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇದೆಲ್ಲ ನೀನೇ ರೆಡಿ ಮಾಡ್ತೀಯಾ? ಇಲ್ಲ ತಾನೇ, ಕಂಪನಿಯವನು ಯಾವನೋ ಒಬ್ಬ ಮಾಡ್ಕೊಡ್ತಾನೆ, ನೀನ್ ಅದನ್ನ ಮಾರ್ತೀಯಾ? 10 ದಿವಸದಲ್ಲಿ ಅದನ್ನ ಸರಿಯಾಗಿ ಮಾರಿ ನೀನ್ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಕಂಪನಿಯವನು ಬಂದು ಅದನ್ನ ಎತ್ತಾಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಮೀನಾ ಮಾಡೋ ಕೆಲಸ ಆ ರೀತಿ ಅಲ್ವಲ್ಲ, ಅವಳು ಮಾರೋ ಹೂ ಅವಳಿಗೆ ಸೇರಿರೋದು. ರವಿನೂ ಅಷ್ಟೇ ಹೊಸದಾಗಿ ಏನಾದ್ರೂ ಅಡಿಗೆ ಮಾಡ್ತಾನೆ ಇರ್ತಾನೆ. ಇದನ್ನೆಲ್ಲ ಏನು ಅಂತಾರೆ ಪೆಂಗ್ಯ, ಹೇಳು ಅಂತ ಸೂರ್ಯ ಕೇಳ್ತಿರುವಾಗ, ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಕರೆಕ್ಟಾಗಿ ಹೇಳ್ದೆ ಮೈಕು, ಇದೆಲ್ಲ ಅವ್ರವ್ರ ಕ್ರಿಯೇಟಿವಿಟಿ. ಆದ್ರೆ ನೀನು ಯಾವನೋ ಒಬ್ಬ ರೆಡಿ ಮಾಡ್ಕೊಟ್ಟಿರೋ ಐಟಮ್ ನ ತಗೊಂಡ್ ಬಂದ್ ಮಾರ್ತೀಯಾ, ಅದನ್ನ ನೀನು ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರ ಹತ್ರ ಹೇಳ್ಕೋಬಹುದು, ಆದ್ರೆ ಇವ್ರುಗಳು ಹೇಳ್ಕೊಬಾರ್ದೇನೋ ಅಂತ ಸೂರ್ಯ ಹೇಳ್ತಿರುವಾಗ, ಏ ಸೂರ್ಯ, ಹೂ ಮಾರೋ ಬಿಸ್ನೆಸ್ ಅಲ್ಲಿ 500,000 ಸಿಗುತ್ತೆ ಕಣೋ, ಆದ್ರೆ ನಾನ್ ಮಾಡೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಸಿಗುತ್ತೆ, ಅದನ್ನ ಇಯರ್ಲಿ ಟರ್ನ್ ಓವರ್ ಅಂತ ಹೇಳ್ತಾರೆ. ಇದೆಲ್ಲ ಹೇಳಿದ್ರೆ ನಿಮ್ಗೇನು ಅರ್ಥ ಆಗ್ಬಿಡುತ್ತಾ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿ ಅಡ್ಡ ಬಂದು, ಲೋ ಮನೋಜ, ನೀನ್ ಹೇಳಿ ಏನೋ ಪ್ರಯೋಜನ, ಏನ್ ಮಾಡೋದು, ನಮಗ್ ಗಂಟ್ ಬಿದ್ದಿರೋದು ಸರಿ ಇಲ್ವಲ್ಲ, ಅದಕ್ಕೆ ಎಲ್ರು ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇರ್ತಾರೆ ಅಂತ ಶಾಂತಿ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ. ನಂತರ ಮತ್ತೆ ಶಾಂತಿ ಮೀನಾ ನೋಡ್ಕೊಂಡು, ಇವಳಾದ್ರೂ ಎಷ್ಟೋ ಪರವಾಗಿಲ್ಲ ಕಣೋ, ಹೂ ಕಟ್ಟಿ ಸ್ವಂತವಾಗಿ ವ್ಯಾಪಾರನಾದ್ರೂ ಮಾಡ್ತಿದ್ದಾಳೆ, ಆದ್ರೆ ನಿನ್ಗೆ ಅಂತ ಹುಡುಕಿ ತಂದು ಕಟ್ಟಿದ್ನಲ್ಲ, ಅವಳು ಏಂತಕ್ಕೂ ಪ್ರಯೋಜನ ಇಲ್ಲ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ನೋಡಿ ಶಾಂತಿ, ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ, ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳ್ದೆ ತಾನೆ ನಾನು, ಯಾರನ್ನು ಕೀಳಾಗಿ ಮಾತಾಡ್ಬಿಡ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿ ಬಂದು, ಥ್ಯಾಂಕ್ಸ್ ಮಾವ, ಒಂದಲ್ಲ ಒಂದ್ ದಿವಸ ನಾನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ, ಅದಕ್ಕೂ ಶಾಂತಿ ರೋಹಿಣಿಗೆ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಹೇ ಶಾಂತಿ, ಹೋಗ್ಲಿ ಸುಮ್ಮನೆ ಇರಿ ಅಂತ ರಂಗನಾಥ್ ಅವ್ರಿಗೆ ಗದರ್ದಾಗ, ಹೌದು ನೀವು ನನಗೆ ಮಾತ್ರ ಬಾಯಿ ಮುಚ್ತಿ ಅಂತ ಹೇಳಿ, ಏಯ್ ಬಾರೋ ನನ್ನ ಜೊತೆಗೆ ಅಂತ ಹೇಳಿ ಶಾಂತಿ ಮನೋಜನ ಕೂಡ ಕರ್ಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ. ನಂತರ ಎಲ್ಲರೂ ಅಲ್ಲಿಂದ ಹೊರಟೋದಾಗ ಮೀನಾ ಸೂರ್ಯನ ಹತ್ರ ಬಂದು, ರೀ ಅತ್ತೆ ನಡ್ಕೊಳ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳಿದಾಗ, ಲೇ ಮೀನಾ, ಇಷ್ಟು ದಿವಸ ಸಕ್ಕರೆ ನಿನ್ನ ಹತ್ರ ಯಾವ ರೀತಿ ನಡ್ಕೋತಿದ್ರು ಅಂತ ಗೊತ್ತು ತಾನೆ, ಇದು ಹಾಗೆ ಕಣೆ, ಇನ್ಮೇಲೆ ಈ ಪೌಡರ್ ಬೈಯೋದಕ್ಕೆ ಸಕ್ಕರೆಗೆ ಕಾರಣನೇ ಬೇಕಾಗಿಲ್ಲ. ಮೊದಲು ನಿನ್ನ ಸಕ್ಕರೆ ಬೈಬೇಕಾದ್ರೆ ಯಾವಾಗ್ಲಾದ್ರೂ ಹೋಗ್ಲಿ ಪಾಪ ಅಂತ ಈ ಪೌಡರ್ ಏನಾದ್ರೂ ಬಂದು ನಿನ್ನ ಮಾತಾಡ್ಸಿದಾಳ, ಇಲ್ಲ ತಾನೇ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ, ಸುಮ್ನೆ ಬಾ ನಾನು ಕಾಫಿ ಮಾಡ್ಕೊಡು ಅಂತ ಹೇಳಿ ಸೂರ್ಯ ಮೀನನ್ ಹೇಳಿ ಕಿಚನ್ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೋಜ, ರವಿ ಮತ್ತೆ ಸೂರ್ಯ 3 ಜನನು ಆಚೆ ಕಡೆ ಕೂತ್ಕೊಂಡು ಕುಡಿತಾ ಇರ್ತಾರೆ. ಆದ್ರೆ ಮನೋಜ ಮಾತ್ರ ತುಂಬಾ ಬೇಜಾರ ಕೂತಿರ್ತಾನೆ. ಲೋ ಪೆಂಗ್ಯ, ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಕಣೋ, ಹೋಗಿ ಸಕ್ಕರೆ ಹತ್ರ ಆ ಪೌಡರ್ ಬಗ್ಗೆ ಮಾತಾಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಏನ್ ಮಾಡ್ಲೋ, ನಾನು ಮಾತಾಡೋದಕ್ಕೆ ಅಂತ ಬಾಯಿ ತೆಗೆದ್ರೇನೆ ಅಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ, ಆಮೇಲೆ ನಿನ್ಗೆ ಅಮ್ಮನೇ ಇಲ್ಲ ಅಂತ ಅನ್ಕೋ, ಆ ರೀತಿ ಆಗ್ಬಿಡುತ್ತೆ ಅಂತ ಹೆದರ್ಸ್ತಾರ ಕಣೋ ಅಂತ ಮನೋಜ ಹೇಳ್ಕೊಂಡು ಅಳ್ತಿರ್ತಾನೆ. ಅದಕ್ಕೆ ಅಂತ ಹಂಗೆ ಬಿಟ್ಬಿಡ್ತೀಯನೋ, ನೋಡು ಅದಕ್ಕೆ ಮಾಡಿದ್ದು ತಪ್ಪೇ ಇರ್ಬೋದು, ಆದ್ರೆ ಅವ್ರು ನಿನ್ನ ಮದ್ವೆ ಆಗೋದಕ್ಕೆ ತಾನೇ ಇಷ್ಟೆಲ್ಲ ಸುಳ್ಳು ಹೇಳಿರೋದು ಅಂತ ರವಿ ಹೇಳ್ತಿರ್ತಾನೆ. ಆಗ ಸೂರ್ಯ, ಅದೇ ಕಣೋ ರವಿ, ನನ್ಗೀಗ್ಲೂ ತಲೆಯಲ್ಲಿ ಕುರಿತಾ ಇರೋದು, ಈ ಪೆಂಕಿನ್ ಹೋಗಿ ಮದ್ವೆ ಆಗೋದಕ್ಕೆ ಆ ಪೌಡರ್ ಇಷ್ಟೊಂದೆಲ್ಲ ಯಾಕೋ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಿರ್ತಾನೆ. ಲೋ ಸೂರ್ಯ, ಸುಮ್ನೆ ಇರೋ ನೀನೊಬ್ಬ ಅಂತ ರವಿ ಹೇಳಿ, ಲೇ ಮನೋಜ, ಅದಕ್ಕೆ ದುಡ್ಡಿಲ್ದೇ ಇರೋರು ಅಂತ ಗೊತ್ತಾಗಿದ್ಮೇಲೆ ತಾನೇ ಅಮ್ಮ ಅದಕ್ಕೆ ಹಿಂಗ್ ಬೈತಾ ಇರೋದು, ನಿನ್ಗೂ ಅದ್ರ ಮೇಲೆ ಕೋಪ ಏನಾದ್ರು ಇದೆಯೇನೋ ಅಂತ ರವಿ ಕೇಳಿದಾಗ, ನನ್ಗೆ ಆ ಥರ ಎಲ್ಲ ಏನು ಇಲ್ಲ ಕಣೋ ಅಂತ ಮನೋಜ ಹೇಳ್ತಾನೆ. ಮತ್ತಿನ್ನೇನೋ ಹೋಗ್ಲಿ ಬಿಡೋ, ಕೊನೆವರೆಗೂ ನಿನ್ ಜೊತೆಲಿ ಇರ್ಬೇಕಾಗಿರೋದು ಅದಕ್ಕೇನೆ ಕಣೋ, ಯೋಚನೆ ಮಾಡು ಅಂತ ರವಿ ಹೇಳ್ತಿರ್ತಾನೆ. ಅಲ್ಲ ಕಣೋ ರವಿಗ, ಈಗಲೇ ಈ ಸಕ್ಕರೆ ಪೌಡರ್ನ ಅಂಗಡಿಗೆ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಇನ್ ಕೊನೆವರೆಗೂ ಇರೋದಕ್ಕೆ ಬಿಡ್ತಾರೇನೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರವಿ, ನಾವು ಮಾತಾಡಿದ್ರೆ ಏನೋ ಪ್ರಯೋಜನ, ಇವನ್ ನೋಡು ಮಾತಾಡ್ತಾನೆ ಇಲ್ವಲ್ಲ, ಮಾತಾಡಿದ್ರೆ ಎಲ್ಲ ಸರೋಗ್ಬಿಡುತ್ತೆ ಕಣೋ, ಮಾತಾಡೋ ಅಂತ ರವಿ ಹೇಳ್ತಿರುವಾಗ, ಲೋ ಈ ಪೆಂಗಿನ ಜೊತೆ ಕೊನೆವರೆಗೂ ಇರೋದಕ್ಕೆ ಆ ಪೌಡ್ರೆ ಕಣೋ ಕರೆಕ್ಟಾಗಿ ಸೆಟ್ ಆಗೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಏನೋ ಹಂಗಂದ್ರೆ ಅಂತ ರವಿ ಕೇಳಿದಾಗ, ಇನ್ನೇನೋ ಆ ಕೆನಡಾಕ್ ಹೋದ್ಲೆಲ್ಲ ಆ ಛಾಯ, ಅವಳನ್ನ ಇವನು ಲವರು ಅಂತ ಅವಳ ಜೊತೆಲೇ ಇದ್ದ, ಆದ್ರೆ ಅವಳೇ ಅವನಿಗೆ ಸರಿಯಾಗಿ ಇಟ್ಬಿಟ್ಟು ಹೋದ್ಲಲ್ಲ ನಾಮನ ಅಂತ ಸೂರ್ಯ ಹೇಳ್ತಿರುವಾಗ, ಲೋ ಅದ್ರ ಬಗ್ಗೆನೇ ಎಷ್ಟು ಸಲ ನಾವು ಮಾತಾಡ್ತೀಯ, ಸುಮ್ಮನೆ ಇರು ಅಂತ ಮನೋಜ ಹೇಳ್ತಾನೆ. ಅಲ್ಲ ಕಣೋ, ಅದೆಲ್ಲ ಗೊತ್ತಿದ್ದೆ ತಾನೇ ಅದಕ್ಕೆ ನಿನ್ನ ಮದ್ವೆ ಆಗಿದ್ದು, ಅಲ್ಲೇ ಅರ್ಥ ಮಾಡ್ಕೊಳ್ಳೋ, ಅವ್ರು ನಿನ್ನ ಎಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತ, ನೀನು ಅದಕ್ಕೆಗೋಸ್ಕರನಾದ್ರೂ ಅಮ್ಮನ ಹತ್ರ ಮಾತಾಡೋ ಅಂತ ರವಿ ಹೇಳ್ತಿರ್ತಾನೆ. ಲೋ ರವಿಗ, ನಿಮ್ಗೆ ಎಷ್ಟು ಹೇಳಿದ್ರು ವೇಸ್ಟೇ ಕಣೋ, ಇವನು ಮೊದ್ಲಿಂದಾನು ಅಮ್ಮನ ಮಗನಾಗೆ ಬೆಳೆದ್ಬಿಟ್ಟ, ಅದಕ್ಕೆ ಸಕ್ಕರೆನೇ ಆ ಪೌಡರ್ನ ಕರ್ಕೊಂಡು ಬಂದು ತಗೊಳ್ಳೋ ಮಾತಾಡೋ ಮನೋಜ ಅಂತ ಹೇಳಿದ್ರೇನೆ ಅವ್ನು ಕೇಳೋದು, ಅಲ್ವೇನೋ ಪೆಂಗ್ಯ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಲೋ ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡೋ,
ಕೊನೆವರೆಗೂ ನಿನ್ ಜೊತೆ ಯಾರು ಇರ್ತಾರೆ, ಯಾರು ನಿನಗೆ ಮುಖ್ಯ ಅನ್ನೋದನ್ನ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು, ಆಮೇಲೆ ಡಿಸೈಡ್ ಮಾಡು ಅಂತ ಸೂರ್ಯ ಮನೋಜನ್ ಹೇಳ್ತಿರುವಾಗ ಮನೋಜ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಈ ಕಡೆ ಮೀನಾ ಶ್ರುತಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ರೋಹಿಣಿ ಮುಖ ಉದಿಸ್ಕೊಂಡಿರೋದು ನೋಡಿ ಶ್ರುತಿ ಏನಾಯ್ತು ಅಂತ ಕೇಳ್ತಾಳೆ. ಏನೂ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ರೋಹಿಣಿ ಅವರೇ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅತ್ತೆ ನಿಮ್ಮ ಹತ್ರ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ಅವ್ರು ಸುಮ್ಮನೆ ನಿಮ್ಮನ್ನ ಬೈತಾನೆ ಇರ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ಏನ್ ಮಾಡ್ಲಿ ಶ್ರುತಿ, ನಾನು ಅವ್ರನ್ನ ತುಂಬಾನೇ ಕನ್ವಿನ್ಸ್ ಮಾಡಿ ನೋಡಿದೆ, ಆದ್ರೆ ಅವರು ಒಪ್ಪೋದಕ್ಕೆ ರೆಡಿನೇ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಶ್ರುತಿ, ಮೀನಾ ಅವರೇ, ಮನೋಜ್ ಅವರೇ ರೋಹಿಣಿನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಅತ್ತೆ ಇವ್ರನ್ನ ಅಕ್ಸೆಪ್ಟ್ ಮಾಡೋ ರೀತಿ ಕಾಣಿಸ್ತಿಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಶ್ರುತಿ ಕೇಳ್ತಿರುವಾಗ, ಅಯ್ಯೋ ಶ್ರುತಿ, ನಾನು ಮನೆಗೆ ಬಂದಾಗಿಂದ ಅತ್ತೆ ಕೈಲಿ ಬೈಸ್ಕೊಳ್ದೆ ಇರೋ ದಿನಾನೇ ಇಲ್ಲ, ಹೋಗಿ ಹೋಗಿ ನೀವು ನನ್ನನ್ನು ಕೇಳ್ತಿದ್ದೀರಲ್ಲ ಅಂತ ಮೀನಾ ಹೇಳ್ತಾಳೆ. ಆದ್ರೆ ನನ್ಗೆ ಇದ್ರಲ್ಲಿ ಒಂದು ವಿಷಯ ಅರ್ಥ ಆಯ್ತು, ಅತ್ತೆ ರೋಹಿಣಿ ಅವ್ರ ಹತ್ರ ಮಾತಾಡಿದ್ರೆ ಆಟೋಮೆಟಿಕ್ ಆಗಿ ಮನೋಜ್ ಅವರು ಕೂಡ ಬಂದು ರೋಹಿಣಿ ಅವ್ರ ಹತ್ರ ಮಾತಾಡ್ತಾರೆ, ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆದ್ರೂ ಶ್ರುತಿ, ಕಸ್ತೂರಿ ಆಂಟಿ ಹೇಳಿದ್ರೆ ಅತ್ತೆ ಖಂಡಿತವಾಗ್ಲೂ ಕೇಳ್ತಾರೆ, ಯಾಕಂದ್ರೆ ಅವ್ರು ತುಂಬಾ ವರ್ಷದಿಂದ ಫ್ರೆಂಡ್ಸ್ ಅಲ್ವಾ, ಅವರೇ ಇದಕ್ಕೆಲ್ಲ ಕರೆಕ್ಟು ಅಂತ ಮೀನಾ ಹೇಳ್ತಿರುವಾಗ, ಆದ್ರೂ ಮೀನಾ ಮರಿ ನನ್ಗೇನೋ ಡೌಟ್ ಆಗ್ತಿದೆ, ಅತ್ತೆ ನಿಜವಾಗ್ಲೂ ಕಸ್ತೂರಿ ಆಂಟಿ ಮಾತನ್ನು ಕೇಳ್ತಾರಾ, ಯಾಕಂದ್ರೆ ಅತ್ತೆ ಯಾವ ವಿಷಯದಲ್ಲಿ ಇಷ್ಟೊಂದು ಹಠ ಮಾಡಿರೋದು ನಾನು ನೋಡ್ಲೇ ಇಲ್ಲ. ಈಗ ನೋಡಿ ರೋಹಿಣಿ ಅವರು ಅತ್ತೆ ಹತ್ರ ಪರ್ಮಿಷನ್ ತಗೊಂಡೆ ಆಚೆ ಹೋಗ್ತಾರೆ, ಅವ್ರು ಸಂಪಾದನೆ ಮಾಡಿದ್ನೆಲ್ಲ ತಗೊಂಡ್ ಬಂದು ಅತ್ತೆ ಕೈಗೆ ಕೊಡ್ತಾರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಅತ್ತೆ ಕೋಪ ಕರ್ತಾನೆ ಇಲ್ಲ ಅಂತಂದ್ರೆ ಅವ್ರು ನಿಜವಾಗ್ಲೂ ಅವ್ರ ಮಾತನ್ನು ಕೇಳ್ತಾರ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹೌದು ಶ್ರುತಿ ಅವರೇ, ಮಾವನು ತುಂಬಾನೇ ಹೇಳಿದ್ರು, ಆದ್ರೆ ಅತ್ತೆ ಕೇಳ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕಲ್ಲ, ಬೇರೆ ಏನ್ ಮಾಡೋಣ ಅಂತ ಶ್ರುತಿ ಯೋಚನೆ ಮಾಡ್ತಾ, ಹಾ ನನ್ಗೊಂದು ಐಡಿಯಾ ಬಂತು, ಅದೇನಂದ್ರೆ ಇವಾಗ ಅತ್ತೆಗೆ ಈ ಸ್ವಾಮೀಜಿಗಳಂದ್ರಲ್ಲ ಸ್ವಲ್ಪ ಭಯ ಜಾಸ್ತಿ, ಅವ್ರು ಹೇಳಿದನ್ನೆಲ್ಲ ಅತ್ತೆ ನಂಬ್ತಾರಲ್ವಾ, ಅದಕ್ಕೆ ಅವ್ರ ಮೂಲಕನೇ ಹೇಳ್ಸಿದ್ರೆ ಹೇಗೆ ಅಂತ ಶ್ರುತಿ ಐಡಿಯಾ ಕೊಡ್ತಾಳೆ. ಇದು ಒಳ್ಳೆ ಐಡಿಯಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಏನ್ ರೋಹಿಣಿ ಅವ್ರೆ ಯೋಚನೆ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳಿದಾಗ, ಇದು ಒಳ್ಳೆ ಐಡಿಯಾನೇ ಶ್ರುತಿ, ಆದ್ರೆ ನಾನು ಆಲ್ರೆಡಿ ಸುಳ್ಳು ಹೇಳಿದ್ದೀನಿ ಅಂತ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಇವಾಗ ಈ ತರ ಏನಾದ್ರೂ ಮಾಡಿದ್ರೆ ಅತ್ತೆಗೆ ಮತ್ತೆ ನನ್ನ ಮೇಲೆ ಕೋಪ ಜಾಸ್ತಿ ಆಗೋದಿಲ್ವಾ ಅಂತ ರೋಹಿಣಿ ಭಯ ಪಡ್ತಿರ್ತಾಳೆ. ರೋಹಿಣಿ ಅವರೇ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ, ನಾವೇನ್ ಹೇಳೋದಕ್ಕೆ ಹೋಗ್ತೀವಾ, ಎಷ್ಟೇ ಆದ್ರೂ ಅವ್ರು ನಾವು ಸೆಟ್ ಮಾಡಿರೋ ಸ್ವಾಮೀಜಿ ಅಲ್ವಾ, ಅತ್ತೆಗೆ ಗೊತ್ತಾಗದೆ ಇರೋ ರೀತಿ ಮಾಡೋಣ ಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಹೌದು ಇದು ಸರಿಯಾಗಿರೋ ಐಡಿಯಾನೇ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ನಂತರ ಆದ್ರೆ ಶ್ರುತಿ ಅವರೇ, ಇದ್ಯಾಕೋ ನನಗೆ ಸರಿ ಅಂತ ಅನಿಸ್ತಿಲ್ಲ, ಯಾಕಂದ್ರೆ ನನ್ನ ಬಗ್ಗೆ ಏನಾದ್ರೂ ವಿಷಯ ಅಂತ ಆದ್ರೆ ಈ ಮನೇಲಿ ಅದನ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಇಬ್ಬರಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಅದು ನಾವೇ ಅಂತ ಡೈರೆಕ್ಟ್ ಆಗಿ ಹೇಳಿ ರೋಹಿಣಿ ಅವರೇ, ಯಾಕೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ ಅವರೇ, ನಿಮ್ಗೂ ನಿಮ್ಮ ಯಜಮಾನ್ರಿಗೂ ಇದೇ ಅಲ್ವಾ ಕೆಲಸ, ಈ ಮನೇಲಿ ಏನೇ ಸಮಸ್ಯೆ ಆದ್ರೂ ನೀವೇ ಅಲ್ವಾ ಎಲ್ಲರನ್ನೂ ಸೇರಿಸಿ ಪಂಚಾಯಿತಿ ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗಾದ್ರೆ ನಾವು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಿರುವಾಗ, ಹೌದು ನಾನು ಮಾಡಿದ್ದು ತಪ್ಪೇ ಇರ್ಬೋದು, ಆದ್ರೆ ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ, ನನ್ನ ಲೈಫ್ಗೆ ತೊಂದರೆ ಆಗ್ಬಾರ್ದು ಅಂತ ಇದ್ದಿದ್ರೆ ನೀವೇನ್ ಮಾಡ್ಬೇಕಾಗಿತ್ತು, ನೀವು ಆ ಮೇಕೆ ಮಂಜುನನ್ನ ನೋಡಿದ್ರಲ್ಲ, ಆಗ್ಲಿ ಡೈರೆಕ್ಟ್ ಆಗಿ ಬಂದು ನೀವು ನನ್ನ ಕೇಳ್ಬೇಕಾಗಿತ್ತು, ಇಲ್ಲ ಆ ಮಂಜುನನ್ನ ಸಪರೇಟ್ ಆಗಿ ಕರೆದು ನಾನು ಅಲ್ಲಿ ಕರೆದು ಮಾತಾಡ್ಸ್ಬೇಕಾಗಿತ್ತು, ಅದನ್ನ ಬಿಟ್ಟು ಅವ್ರನ್ನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಬಂದು ನನ್ನ ಸಿಗಾಕ್ಸೋದಕ್ಕೆ ನೋಡಿದ್ರಿ ತಾನೇ ನೀವು, ಅತ್ತೆ ಈ ರೀತಿ ಕೋಪ ಮಾಡ್ಕೋತಾರೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ತಾನೇ, ಅದಕ್ಕೆ ತಾನೇ ನೀವು ಈ ರೀತಿ ಮಾಡಿದ್ದು, ನನ್ನ ಜೀವನನ ಹಾಳು ಮಾಡೋದ್ರಲ್ಲಿ ನಿಮ್ಗೆ ತುಂಬಾನೇ ಖುಷಿ ಆಗುತ್ತಲ್ವಾ ಅಂತ ರೋಹಿಣಿ ಕೇಳ್ತಿರ್ತಾಳೆ. ನೋಡಿ ರೋಹಿಣಿ ಅವರೇ, ಸುಮ್ಮನೆ ಏನೇನೋ ಮಾತಾಡಬೇಡಿ, ಯಾರ ಜೀವನನೂ ಹಾಳು ಮಾಡಿ ಖುಷಿಯಾಗಿರ್ಬೇಕು ಅನ್ನೋ ಅಂತ ವ್ಯಕ್ತಿಗಳು ನಾವಲ್ಲ, ನಮ್ಗೆ ನಿದ್ದೆ ಕೆಲಸನ ಬೇರೇನು ಕೆಲಸ ಇಲ್ವಾ ಅಂತ ಮೀನಾ ಕೋಪ ಮಾಡ್ಕೊಂಡು ಹೇಳ್ತಿರುವಾಗ, ಮೀನಾ ಮರಿ ಟೆನ್ಷನ್ ಆಗ್ಬೇಡ ಇರು ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡ್ ಶ್ರುತಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ, ನೋಡಿ ರೋಹಿಣಿ ಅವರೇ, ನಿಮ್ಮ ಮಾವ ಅಂತ ಹೇಳಿದ್ರಲ್ಲ, ಅವ್ರನ್ನ ನಾವೇನ್ ಕರ್ಕೊಂಡು ಬಂದಿದ್ದಲ್ಲ, ಹೇಳ್ಬೇಕು ಅಂದ್ರೆ ಕಲ್ಯಾಣ ಮಂಟಪಕ್ಕೆ ಹೋದಾಗ್ಲೇ ಅವ್ರ ಅತ್ತೆ ಮಾವನ ಮುಂದೆ ಸಿಕ್ಕಾಕೊಳ್ತಿದ್ರು, ಆದ್ರೆ ನಿಮ್ಮ ಅದೃಷ್ಟ ಅವ್ರ ಕಣ್ಣಿಗೆ ಬೀಳಲಿಲ್ಲ, ತಪ್ಪಿಸ್ಕೊಬಿಟ್ರು, ಆದ್ರೆ ನಮ್ ಕೈಗೆ ಸಿಕ್ಕಾಕೊಂಡ್ರು, ನೀವಿಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿರೋದು ಮಾವ ಮತ್ತೆ ಅತ್ತೆಗೆ ಮೋಸ ಮಾಡ್ದಂಗಲ್ವಾ, ಅವ್ರಾಗ ಅವರೇ ಬಂದು ಸಿಕ್ಕಾಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ, ಅದು ಅಲ್ಲದೆ ಅವ್ರ ಕೇಶವ್ ಅಂಕಲ್ಗೆ ಸಂಬಂಧಿಕರು, ನಾವ್ ಹೇಳ್ದೇ ಇದ್ದಿದ್ರು ಹೇಗಾದ್ರೂ ಒಂದ್ ರೀತಿಲಿ ಅವರಾಗೆ ಬಂದು ಸಿಕ್ಕಾಕೊಂಡಿರೋರು ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ರೋಹಿಣಿ ಅವರೇ, ಆಕ್ಚುಲಿ ನಾವು ಆ ವ್ಯಕ್ತಿನ ಅಲ್ಲಿ ನೋಡಿದ್ರು ಕೂಡ ನಾವು ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದು, ನಾವು ಇದೇ ರೀತಿನೇ ಮಾಡ್ತಿದ್ದು ಅಂತ ಶ್ರುತಿ ಹೇಳ್ತಿರ್ತಾಳೆ. ಸರಿ ಶ್ರುತಿ ಅವರೇ, ಇವ್ರ ಮನೆಯವ್ರ ಮುಂದೆ ಹೇಳೋದಕ್ಕೂ ಮುಂಚೆ ನನ್ನ ಸಪರೇಟ್ ಆಗಿ ಕರೆದು ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ, ಎಲ್ರ ಮುಂದೆನೂ ನಿಲ್ಸಿ ನನ್ಗೆ ಅವಮಾನ ಮಾಡಿದ್ರಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ, ಹಾಗೆ ಹೇಳಿದ್ರೆ ನೀವೇನ್ ಹೇಳ್ತಿದ್ರಿ ಹೇಳಿ, ಮನೇಲಿ ಹೇಳ್ಬೇಡ ಅಂತ ಹೇಳ್ತಿದ್ರಿ ಅಷ್ಟೇ ತಾನೇ, ಆಗ ನಾವು ಕೂಡ ನಿಮ್ ಜೊತೆ ಸೇರಿ ಅತ್ತೆ ಮಾವನ್ಗೆ ಯಾಮಾರ್ಸೋ ರೀತಿ ಆಗ್ತಿರ್ಲಿಲ್ವಾ, ನಾವ್ ಯಾವತ್ತೂ ಮಾವನ್ಗೆ ಸುಳ್ಳು ಹೇಳಿ ಯಾಮಾರ್ಸೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಓ ಹಾಗಾದ್ರೆ ನಾನ್ ಯಾಮಾರ್ಸೋಳ ಅಂತ ರೋಹಿಣಿ ಹೇಳ್ತಿರುವಾಗ, ಇಷ್ಟು ದಿವಸ ನೀವು ಅದನ್ನೇ ಅಲ್ವಾ ಮಾಡಿದ್ದು, ಆ ನಿಜ ಏನಾದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂದಿದ್ರೆ ನೀವೀಗ್ಲೂ ಅದನ್ನೇ ಮೇಂಟೈನ್ ಮಾಡ್ತಿದ್ರಿ ಅಲ್ವಾ ರೋಹಿಣಿ ಅವರೇ ಅಂತ ಶ್ರುತಿ ರೋಹಿಣಿ ಕೌಂಟರ್ ಕೊಡ್ತಾಳೆ. ಆಗ ಏನ್ ಮಾತಾಡೋದು ಅಂತ ಗೊತ್ತಾಗದೆ ರೋಹಿಣಿ ಸುಮ್ಮನಾಗ್ಬಿಡ್ತಾಳೆ. ನಂತರ ನೋಡಿ ರೋಹಿಣಿ ಅವರೇ, ಸುಳ್ಳು ಹೇಳೋದನ್ನ ತುಂಬಾ ದಿವಸ ಮುಚ್ಚಿಡೋದಕ್ಕಾಗೋದಿಲ್ಲ, ನಾವು ಸರಿಯಾಗಿದ್ರೆ ಯಾರಿಗೂ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ ಅಂತ ಮೀನಾ ಹೇಳ್ತಿರುವಾಗ, ಸಾಕ್ ಮೀನಾ ಅವರೇ, ಏನೋ ನಾನು ಒಳದಕ್ಕೋಸ್ಕರ ನೀವಿಬ್ರು ಹೇಳ್ತಿದ್ದೀರಾ ಅಂತ ನಾನು ಅನ್ಕೊಂಡೆ, ಆದ್ರೆ ನೀವು ಬೇಕು ಬೇಕು ಅಂತಾನೆ ನನ್ಗೆ ಚುಚ್ಚಿ ಮಾತಾಡ್ತಿದ್ದೀರಾ, ನೀವಿಬ್ರು ಸೇರಿ ನನ್ಗೆ ಈ ರೀತಿ ಟಾರ್ಚರ್ ಕೊಡ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಕೊಂಡು ರೋಹಿಣಿ ಹೋಗ್ತಿರುವಾಗ, ರೋಹಿಣಿ ಅವರೇ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ನಾವು ಮಾತಾಡಿದ್ವು ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ, ನನ್ಗೆ ಯಾರು ಹೆಲ್ಪ್ ಬೇಕಾಗಿಲ್ಲ, ನೀವಿಬ್ರು ಚೆನ್ನಾಗಿರಿ, ಈಗ ಈ ಮನೇಲಿ ನಾನ್ ತಾನೇ ಕೆಟ್ಟೋಳು, ಹಾಗೆ ಇದ್ಬಿಡ್ತೀನಿ ಬಿಡಿ ಅಂತ ಹೇಳ್ಕೊಂಡು ರೋಹಿಣಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅಯ್ಯೋ ಮೀನಾ ಮರಿ, ನನ್ ಕಾಲೆಲ್ಲ ಹೊಟ್ಟೆ ತುಂಬೋಯ್ತು, ನನ್ ಊಟ ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ ಅಂತ ಶ್ರುತಿ ಹೋಗ್ತಿರುವಾಗ, ಶ್ರುತಿ ಅವರೇ ಏನ್ ಹಾಗೆ ಹೋಗ್ತಿದ್ದೀರಾ, ಈ ಸಮಸ್ಯೆಗೆ ಪರಿಹಾರ ಕಂಡಿಡ್ತೀನಿ ಅಂತ ನೀವೇ ತಾನೇ ಹೇಳಿದ್ದು, ಮತ್ ಹಾಗೆ ಹೋಗ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ನೋಡಿ ಮೀನಾ ಅವರೇ, ಇವಾಗ ಇದಕ್ಕೆ ಸಂಬಂಧಪಟ್ಟಿರೋರೆ ನಮ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿ ಹೋದ್ಮೇಲೆ ನಾವು ಮಾತಾಡಿ ಏನ್ ಪ್ರಯೋಜನ ಹೇಳಿ,
ಇದನ್ನ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಶ್ರುತಿ ಕಿಚನ್ ಇಂದ ಆಚೆಗೆ ಬರ್ತಾಳೆ. ಆಗ ರೋಹಿಣಿ ಇದನ್ನೆಲ್ಲ ಆಚೆ ನಿಂತ್ಕೊಂಡು ಕೇಳಿಸ್ಕೊಂಡು ಕೋಪ ಮಾಡ್ಕೋತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.